ಗೈಸ್ ವೆಲ್ಕಮ್ ಟು ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಅಡುಗೆ ಮನೇಲಿ ನಿಂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದಾಳೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ಏನಂದರೆ ಇವತ್ತು ಫೋರ್ತ್ ಸ್ಯಾಟರ್ಡೆ ಆಗಿರೋದ್ರಿಂದ ನಮಗೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಬೇಗ ಬಿಟ್ಟಿದ್ರು 3 ಗಂಟೆಗೆ ಇವತ್ತು. ಬಟ್ ಊಟ ಮಾಡ್ಕೊಂಡು ಬಂದಿದ್ದೆ ನಾನು ಕಾಲೇಜಲ್ಲಿ. ಬಟ್ ಅಷ್ಟೊಂದು ಹೊಟ್ಟೆ ತುಂಬಿಲ್ಲ, ಇವಾಗ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆನೂ ನಾನು ನಾಷ್ಟ ಮಾಡ್ಕೊಂಡು ಹೋಗಿರಲಿಲ್ಲ, ಜಸ್ಟ್ ಕಾಫಿ ಕುಡ್ದು ಹೋಗಿದ್ದೆ ಅಷ್ಟೇ. ಸೊ ಇವತ್ತು ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡ್ರೆ ಫ್ರಿಜ್ಜಲ್ಲಿ ತೆಗೆದ ತಕ್ಷಣ ತರಕಾರಿ ಇತ್ತು. ಸೊ ತರಕಾರಿ ನೋಡಿದ ತಕ್ಷಣ ನನ್ನ ಫಸ್ಟ್ ಮೈಂಡಲ್ಲಿ ಬರೋದ್ರೆ ಫ್ರೈಡ್ ರೈಸ್. ಸೊ ಫ್ರೈಡ್ ರೈಸ್ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಆ್ಯಂಡ್ ವಿತಿನ್ 5 ಮಿನಿಟ್ಸಲ್ಲಿ ನಾನು ಫ್ರೈಡ್ ರೈಸ್ ಮೀನ್ಸ್ ಮೋನಿಶಾಸ್ ಬ್ಯಾಚುಲರ್ ಫ್ರೈಡ್ ರೈಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ನಾನು ಹಾಕಿರೋ ವೀಡಿಯೋಸ್ಗಳನ್ನ ಇನ್ನೂ ಎಷ್ಟು ಜನ ನೋಡಿಲ್ಲ, ದಯವಿಟ್ಟು ನೋಡಿ, ನನ್ನ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಮೇನ್ ಪಾಯಿಂಟ್ ಹೇಳದೆ ಮರ್ತೆ ನಾನು ನಿಮಗೆ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಬಿಕಾಸ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಅದನ್ನು ನೋಡಿ ನನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಡಿ, ನನಗೂ ಸಪೋರ್ಟ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಮೋನಿಶಾಸ್ ಬ್ಯಾಚುಲರ್ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಬಾಣಲಿನ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಬಾಣಲಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ಅದಕ್ಕೆ 2 ಸ್ಪೂನ್ಸ್ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ಆಯಿಲ್ನ ಆ್ಯಡ್ ಮಾಡ್ಬೋದು. ಬಟ್ ನಾನು ಒಬ್ಳಿಗೆ ಮಾಡ್ಕೋತಾ ಇರೋದ್ರಿಂದ ನಾನು 2 ಸ್ಪೂನ್ಸ್ ಆಯಿಲ್ಸ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಎಣ್ಣೆ ಕಾದಾದಮೇಲೆ ನಾನು ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ನಾನು ನಿಮ್ಗೆ ಯಾವ ಥರ ತರಕಾರಿ ಬೇಕೋ ಆ ಥರ ತರಕಾರಿ ಹಾಕ್ಬೋದು. ಬಟ್ ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಅದನ್ನು ಯೂಸ್ ಮಾಡಿಕೊಂಡು ನಾನಿವತ್ತು ಫ್ರೈಡ್ ರೈಸ್ನ ನಾನೊಬ್ಳಿಗೆ ಅಂತ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕ್ಯಾಪ್ಸಿಕಮ್ನ ನಾನು ದಪ್ಪನೇ ಹೆಚ್ಚಿದ್ದೀನಿ. ಬಿಕಾಸ್ ನನಗೆ ಕ್ಯಾಪ್ಸಿಕಮ್ಮು ಎಣ್ಣೆಲಿ ಆಫ್ ಬಾಯ್ಲ್ ಆದಾಗ ಅದು ತಿನ್ನಬೇಕಾದ್ರೆ ಮಧ್ಯ ಕ್ರಂಚಿಯಾಗಿ ನಮಗೆ ಟೇಸ್ಟಿಯಾಗಿ ಸಿಗುತ್ತೆ ಬಾಯಿಗೆ. ಸೊ ಅದಕ್ಕೋಸ್ಕರ ನಾನು ದಪ್ಪ ಹೆಚ್ಚಿದ್ದೀನಿ ಕ್ಯಾಪ್ಸಿಕಮ್ನ. ನೀವು ಬೇಕಾದರೆ ಸಣ್ಣ ಕೂಡ ಹೆಚ್ಚಬೋದು. ಯಾರಿಗೆ ಇಷ್ಟ ಇಲ್ಲ ಫುಲ್ ಬಾಯ್ಲ್ ಆಗಬೇಕು ಅದು ಅನ್ನೋದು ಅದನ್ನು ನೀಟಾಗಿ ಸಣ್ಣದಾಗಿ ಹೆಚ್ಚಬೋದು. ನಾನೇನು ಮಿಕ್ಕಿದ ತರಕಾರಿಗಳನ್ನ ಹೆಚ್ಚಿದ್ದೀನಿ ಆ ಥರ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದನ್ನು ಹಸಿ ವಾಸನೆ ಹೋಗೋ ಥರ ಇದ್ರ ಜೊತೆಗೆ ಕೂಡ ಫ್ರೈ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅದು ನೀಟಾಗಿ ಕಂಪ್ಲೀಟಾಗಿ ಕುಕ್ ಆಗಬೇಕು. ಕುಕ್ ಆದಮೇಲೆ ನಮಗೆ ಬೇಕಾಗಿರೋ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಬೋದು. ಅಲ್ಲಿವರೆಗೂ ಅದು ನೀಟಾಗಿ ಎಣ್ಣೆಲೇ ಕೂಡ ಬಾಯ್ಲ್ ಆಗಲಿ ಅಂತ ಅದನ್ನು ಹಂಗೆ ಬಿಟ್ಟಿದ್ದೀನಿ ನಾನು. ಇವಾಗ ನೀವು ನೋಡ್ತಾ ಇರ್ಬೋದು, ಮ್ಯಾಕ್ಸಿಮಮ್ 80% ತರಕಾರಿ ಬೆಂದಿದೆ ಅಂದ್ಕೊತೀನಿ. ಸೊ ಇವಾಗ ನಾನು ಅದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕು, ನನ್ನ ಒಬ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಜಾಸ್ತಿ ರೈಸ್ನ ಆ್ಯಡ್ ಮಾಡ್ಕೊಂಡು ನಿಮ್ಗೆ ಯಾವ್ಯಾವ ಸ್ಪೈಸಸ್ನ ಬೇಕೋ ಅದನ್ನು ಹಾಕ್ಕೊಬೋದು. ನಾನಿಲ್ಲಿ ನನಗೆ ಸ್ವಲ್ಪನೇ ರೈಸ್ನ ಹಾಕ್ಕೊಂಡು ಅದಕ್ಕೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಏನು ಇಂಗ್ರೀಡಿಯೆಂಟ್ಸ್ ಎತ್ತಿಟ್ಟಿದ್ದೆ ಆಗಲೇ ಸ್ಪೈಸಸ್ ಅಂತ ಅದನ್ನು ಕೂಡ ಆ್ಯಡ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ತಳ ಸೀದೋಗದೆ ಇರೋ ಹಾಗೆ ನೀವು ಬೇಗನೆ ಮಿಕ್ಸ್ ಮಾಡಬೇಕಾಗತ್ತೆ. ನಾನು ಇದನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ನಾವು ಕಲಿಸ್ಬೇಕಾದ್ರೆ ಹೈ ಫ್ಲೇಮಲ್ಲಿಟ್ಟರೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಏನೇ ಸ್ಟಿರ್ ಮಾಡೋದಾದರೂ ನೀವು ಸ್ಟಿರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಬ್ಯಾಚುಲರ್ ಬಿರಿಯಾನಿ ನನ್ನ ರೆಸಿಪಿ ರೆಡಿ ಆಯಿತು. ಸೊ ಯಾರೇ ಆಗಿದ್ರೂ ಈಸಿಯಾಗಿ 5 ಮಿನಿಟ್ಸಲ್ಲೇ ಕೂಡ ಕುಕ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ನೀವು ಕೂಡ ನಂತರ ಏನಾದರೂ ಹೊಟ್ಟೆ ಹಸ್ಕೊಂಡಿದ್ದಾಗ, ನಿಮಗೆ ಅಡುಗೆ ಮಾಡೋಕ್ಕಾಗದೇ ಇದ್ದಾಗ ಈ ಥರ ಟ್ರೈ ಮಾಡಿ. ಇವಾಗ ನಾನು ಮಾಡಿರೋ ಫ್ರೈಡ್ ರೈಸ್ ಯಾವ ರೀತಿ ಬಂದಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ.
ಆ ಕ್ರಂಚಿ ಕ್ಯಾಪ್ಸಿಕಮ್ ಆ್ಯಂಡ್ ಟೇಸ್ಟ್ ಇಸ್ ವೆರಿ ವೆಲ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೊಟ್ಟೆ ಹಸಿಗೆ ಇದಂತೂ ಖಾಲಿ ಮಾಡಿದ್ರೆ ಸಾಕು ಅನ್ನಿಸ್ತಾ ಇದೆ ನನಗೆ. ಸೊ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಯಾವ ರೀತಿ ರೆಸಿಪಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಟೇಸ್ಟ್ ಹೇಗಿತ್ತೆ ಅಂತ ಕೂಡ ಕಮೆಂಟ್ ಮಾಡಿ. ಓಕೆ, ನಾನಂತೂ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಮಾಡ್ಕೊಂಬಂದೆ. ಸೊ ನನಗೆ ಹೊಟ್ಟೆ ಹಸಿತಾ ಇರೋ ಕಾರಣ ಅದು ಒಂಥರ ಅಮೃತದ ಥರ ಇತ್ತು. ಸೊ ಅದನ್ನು ತಿನ್ಕೊಂಡು ಬಂದಾದಮೇಲೆ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಆ ರೆಸಿಪಿಗೆ ಒಂದು ಲೈಕ್, ಆ್ಯಂಡ್ ನಿಮಗೆ ಏನಾದರೂ ಟ್ರೈ ಮಾಡಬೇಕು ಅನಿಸಿದ್ರೆ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. Thank you. Bye-bye.